ಸ್ನೇಹಿತರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಫೋನ್ ಪೇ ಆ್ಯಪ್ ಮುಖಾಂತರ ನೀವು ಯಾವ ರೀತಿಯಾಗಿ ಇಮಿಡಿಯೇಟ್ ಆಗಿ ಲೋನ್ ತಗೋಬಹುದು ಮತ್ತು ಅದೇ ರೀತಿಯಾಗಿ ಲೋನ್ ನ ರೀಪೇಮೆಂಟ್ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಫೋನ್ ಪೇ ಆ್ಯಪ್ ಬಂದ್ಬಿಟ್ಟು ಎಲ್ಲರೂ ಯೂಸ್ ಮಾಡ್ತಿರೋ ಆ್ಯಪ್ ಆಗಿದೆ ಸ್ನೇಹಿತರೆ, ನನಗೆ ಗೊತ್ತಿರುವ ಹಾಗೆ. ಆದ್ದರಿಂದ ಯಾವ ರೀತಿ ಲೋನ್ ತಗೊಳ್ಳೋದು ಮತ್ತು ಯಾವ ರೀತಿ ರೀಪೇಮೆಂಟ್ ಮಾಡೋದು ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ. ಅದು ಯಾವ ರೀತಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ ವಿಸಿಟ್ ಮಾಡೋರು ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಫೋನ್ ಪೇ ಆಪ್ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಆಗಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೀತಿಯಾಗಿ ನನಗೆ ತಿಳಿದಿರುವ ಹಾಗೆ ಫೋನ್ ಪೇ ಆಪ್ ಬಂದ್ಬಿಟ್ಟು ಎಲ್ಲರೂ ಯೂಸ್ ಮಾಡ್ತಿರೋ ಆಪ್ ಆಗಿದೆ ಅನ್ಕೊಂಡಿನಿ ಸ್ನೇಹಿತರೆ. ಈ ಆಪ್ ಮುಖಾಂತರ ಯಾವ ರೀತಿಯಾಗಿ ಮೊದಲನೇದಾಗಿ ನಾನು ಯಾವ ರೀತಿಯಾಗಿ ಲೋನ್ ನ ರೀಪೇಮೆಂಟ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ತದನಂತರ ಮತ್ತು ಫೋನ್ ಪೇ ಮುಖಾಂತರ ಈ ಆಪ್ ನಲ್ಲಿ ಯಾವ ರೀತಿ ಲೋನ್ ತಗೊಳ್ಳೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಕೆಳಗಡೆ ಸ್ಲೈಡ್ ಮಾಡ್ಕೊಳ್ಳಿ. ಫೋನ್ ಪೇ ಆಪ್ ನ ಇನ್ಸ್ಟಾಲ್ ಮಾಡಿದ ನಂತರ ನಿಮ್ಮ OTP ನ ವೆರಿಫೈ ಮಾಡ್ಕೊಳ್ಳಿ. ನಿಮ್ಮ ATM ಕಾರ್ಡ್ ಕೊಟ್ಟು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ನಂತರ ನಮಗೆ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಬರುತ್ತೆ. ನೋಡಬಹುದು ಸ್ನೇಹಿತರೆ, ನೀವು ಇಲ್ಲಿ ಇನ್ಶೂರೆನ್ಸ್ ಕಟ್ಬೋದು. ಬೈಕ್ ಇನ್ಶೂರೆನ್ಸ್, ಕಾರ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಆಕ್ಸಿಡೆಂಟು ಮತ್ತೆ ಇನ್ಶೂರೆನ್ಸ್ ರಿನ್ಯೂವಲ್ ಕೂಡ ಮಾಡ್ಕೋಬಹುದು. ಇಂಟರ್ನ್ಯಾಷನಲ್ ಟ್ರಾವೆಲ್ ಕೂಡ ಮಾಡಬಹುದು ಮತ್ತು ಟರ್ಮ್ ಲೈಫ್ ಇನ್ಶೂರೆನ್ಸ್ ಅನ್ನು ಈ ಆಪ್ ಮುಖಾಂತರ ನೀವು ಈಸಿಯಾಗಿ ಕಟ್ಬೋದಾಗಿದೆ ಸ್ನೇಹಿತರೆ. ಮತ್ತು ಈ ಆಪ್ ಅಲ್ಲಿ ಯಾವ ರೀತಿಯಾಗಿ ಲೋನ್ ತಗೊಳ್ಳೋದು ಅನ್ನೋದನ್ನ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಸ್ನೇಹಿತರೆ. ಈಗ ಲೋನ್ ರೀಪೇಮೆಂಟ್ ಇದೆಯಲ್ಲ ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ನಾನು ರೀಪೇಮೆಂಟ್ ಬಗ್ಗೆ ಹೇಳ್ಬಿಡ್ತೀನಿ. ನೀವೇನಾದ್ರೂ ಸಪೋಸ್ ಲೋನ್ ತಗೊಂಡಿದ್ರೆ ಯಾವ ರೀತಿಯಾಗಿ ರೀಪೇಮೆಂಟ್ ಮಾಡೋದು ನೋಡಬಹುದು ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ನಾನು ಒಂದು ಲೋನ್ ನ ರೀಪೇಮೆಂಟ್ ಮಾಡಿದ್ದೀನಿ IDFC ಫಸ್ಟ್ ಬ್ಯಾಂಕ್ ಲಿಮಿಟೆಡ್ ಕಡೆಯಿಂದ. ಅದೇ ರೀತಿಯಾಗಿ ನೋಡಬಹುದು ಸ್ನೇಹಿತರೆ, ಇಲ್ಲಿ ಹಲವಾರು ಫೈನಾನ್ಸ್ ಗಳು ನಿಮಗೆ ಇಲ್ಲಿ ಸಿಗ್ತವೆ ಸ್ನೇಹಿತರೆ. ಅನ್ನಪೂರ್ಣ ಇದೆ, ಆಶೀರ್ವಾದ್ ಇದೆ, ಬಜಾಜ್ ಇದೆ, ಬೆಲ್ಸ್ಟಾರ್ ಇದೆ, DMI ಇದೆ, HDB ಫೈನಾನ್ಸ್ ಇದೆ, ಹೋಮ್ ಕ್ರೆಡಿಟ್ ಇದೆ, IFL ಇದೆ, ಜನಸ್ಮಾಲ್ ಇದೆ ಮತ್ತು ಮಹೀಂದ್ರಾ ಇದೆ ಸ್ನೇಹಿತರೆ. ಮುತ್ತೂಟ್ ಇದೆ, ಶ್ರೀರಾಮ್ ಇದೆ, TVS ಇದೆ, ಉಜ್ಜೀವನ್ ಇದೆ, 1-to-1 ಇದೆ, ಆವಾಸ್ ಇದೆ, APAC ಇದೆ ಮತ್ತು ಆರ್ಟ್ ಹೌಸಿಂಗ್ ಇದೆ, ಆರ್ಟ್ ಇದೆ ಮತ್ತು AU ಸ್ಮಾಲ್ ಫೈನಾನ್ಸ್. ಹೀಗೆ ಹಲವಾರು ರೀತಿಯಾದಂತಹ ಫೈನಾನ್ಸ್ ಆಪ್ಗಳು ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ. ನೀವು ಇಲ್ಲಿ ನೋಡಬಹುದಾಗಿದೆ ಸ್ನೇಹಿತರೆ, ಅಲ್ಲಿ ಇಂಡಿಯಾದಲ್ಲಿ ಎಷ್ಟು ಫೈನಾನ್ಸ್ ಗಳು ಇದಾವೆ ಈ ಆಪ್ ಅಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಲೋನ್ ತಗೊಂಡಿದ್ರೆ ನಾನು ನೋಡಬಹುದು ಸ್ನೇಹಿತರೆ, ನಾನು IDFC ಫಸ್ಟ್ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿದ್ದೆ, ಅದರಲ್ಲಿ ನಾನು ರೀಪೇಮೆಂಟ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್, ನಾನು ಅದೇ ರೀತಿ ತೋರಿಸ್ತೀನಿ. ಬೇರೆ ಫೈನಾನ್ಸ್ ಅಲ್ಲಿ ನೀವೇನಾದ್ರೂ ಲೋನ್ ತಗೊಂಡ್ರೆ ಯಾವ ರೀತಿ ನೀವು ರೀಪೇಮೆಂಟ್ ಮಾಡೋದು ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ನಾನೀಗ ಅದಾನಿ ಕ್ಯಾಪಿಟಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಇಲ್ಲಿ ನಿಮ್ಮ ಲ್ಯಾಂಡ್ ನಂಬರ್ ಹಾಕುವುದರ ಮುಖಾಂತರ ಮತ್ತೆ ಲೋನ್ ಅಮೌಂಟ್ ನ ಎಂಟ್ರಿ ಮಾಡುವುದರ ಮುಖಾಂತರ ನಿಮ್ಮ ಲ್ಯಾಂಡ್ ನಂಬರ್ ಹಾಕಿದ್ರೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ ಲೋನ್ ಅಮೌಂಟ್ ಕೇಳುತ್ತೆ. ಲೋನ್ ಅಮೌಂಟ್ ನ ಎಂಟ್ರಿ ಮಾಡಿದ ನಂತರ ನಿಮ್ಗೆ ಇಮಿಡಿಯೇಟ್ ಆಗಿ ನಿಮ್ಮ ಅಕೌಂಟ್ಗೆ ಲೋನ್ ಎಂಬುದು ರೀಪೇಮೆಂಟ್ ಆಗುತ್ತೆ ಸ್ನೇಹಿತರೆ. ಯಾವ್ದಾದ್ರು ಲೋನ್ ತಗೊಳ್ಳಿ, ಈ ಆಪ್ ಮುಖಾಂತರ ನೀವು ಈಸಿಯಾಗಿ ಕುಂತಲ್ಲೇ ಮನೆಯಲ್ಲಿ ರೀಪೇಮೆಂಟ್ ಎಂಬುದು ಮಾಡಬಹುದಾಗಿದೆ ಸ್ನೇಹಿತರೆ. ಸ್ಮಾಲ್ ಗೂಡನು ಇದೆ ಸ್ನೇಹಿತರೆ, ಮತ್ತು ಶ್ರೀರಾಮ್ ಇದೆ ಮತ್ತು ಮುತ್ತೂಟ್ ಫೈನಾನ್ಸ್ ಇದೆ ಮತ್ತು ಜನಸ್ಮಾಲ್ ಇದೆ ಮತ್ತು IFL ಫೈನಾನ್ಸ್ ಇದೆ. ಹೀಗೆ ಜಸ್ಟ್ ನೀವು ಇಲ್ಲಿ ನಿಮ್ ಲ್ಯಾಂಡ್ ನಂಬರ್ ಹಾಕಿದ್ರೆ ಸಾಕು, ನೀವು ಈಸಿಯಾಗಿ ಲೋನ್ ಎಂಬುದು ರೀಪೇಮೆಂಟ್ ಮಾಡಬಹುದಾಗಿದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈಗ ಲೋನ್ ರೀಪೇಮೆಂಟ್ ಬಗ್ಗೆ ಎಲ್ಲರೂ ತಿಳ್ಕೊಂಡ್ರಲ್ಲ, ಯಾವ ರೀತಿ ಲೋನ್ ತಗೊಳ್ಳೋದು ಈ ಆಪ್ ಮುಖಾಂತರ ಮತ್ತು ಸಪರೇಟ್ ಆಪ್ ಅಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮ್ಗೆ. ಈಗ ಸ್ನೇಹಿತರೆ, ಇಲ್ಲಿ ಸ್ಪಾನ್ಸರ್ಡ್ ಲಿಂಕ್ ಬಂದ್ಬಿಟ್ಟು ಬುಡ್ಡಿ ಲೋನ್ ಇದೆ, ಮನಿ ಇದೆ ಸ್ನೇಹಿತರೆ. ಈಗ ಬುಡ್ಡಿ ಲೋನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದನ್ನ ಸಪರೇಟ್ ಆಗಿ ಆಪ್ಗೆ ಒಯ್ಯುತ್ತೆ ಸ್ನೇಹಿತರೆ. ಪ್ಲೇಸ್ಟೋರ್ ಅಲ್ಲಿ ಸಪರೇಟ್ ಆಪ್ಗೆ ಕೊಂಡೊಯ್ಯುತ್ತೆ. ಮತ್ತೆ ಬುಡ್ಡಿ ಲೋನ್ ಅಲ್ಲಿ ಯಾವ ರೀತಿ ಲೋನ್ ತಗೊಳ್ಳೋದು ಅನ್ನೋದು ನಾನು ಪ್ರೀವಿಯಸ್ ವಿಡಿಯೋ ಮಾಡಿದ್ದೀನಿ. ಅದೇ ರೀತಿಯಲ್ಲಿ ಫೋನ್ ಪೇ ಆಪ್ ಬಂದ್ಬಿಟ್ಟು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಬುಡ್ಡಿ ಲೋನ್ ಮತ್ತೆ ಮನಿ ಆಪ್ ನ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಈ ಆಪ್ ಅಲ್ಲಿ ನಾನು ಯಾವ ರೀತಿಯಾಗಿ ಲೋನ್ ತಗೊಳ್ಳೋದು ಅನ್ನೋದನ್ನ ಪ್ರೀವಿಯಸ್ ವಿಡಿಯೋ ಮಾಡಿದ್ದೀನಿ. ಅದನ್ನ ನೀವು ಫಾಲೋ ಮಾಡ್ಕೊಂಡು ಈಸಿಯಾಗಿ ಲೋನ್ ಎಂಬುದು ತಗೋಬಹುದಾಗಿದೆ ಸ್ನೇಹಿತರೆ. ನೋಡಬಹುದು ಸ್ನೇಹಿತರೆ, ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್, ಲೋನ್ ಅಮೌಂಟ್ ಮತ್ತು ಎಂಟ್ರಿ ಮಾಡಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಪೆಂಡ್ ಅಪಾನ್ ಯುವರ್ ಸಿವಿಲ್ ಸ್ಕೋರ್ ಮತ್ತು ಲೋನ್ ಎಲಿಜಿಬಿಲಿಟಿ ಚೆಕ್ ಆಗುತ್ತೆ ಬುಡ್ಡಿ ಲೋನ್ ಆಪ್ ಅಲ್ಲಿ. ತದನಂತರ ನಿಮ್ ಪರ್ಸನಲ್ ಲೋನ್ ಬೇಕಾ, ಯಾವ ರೀತಿ ಲೋನ್ ಬೇಕು ಅನ್ನೋದನ್ನ ಕೇಳುತ್ತೆ. ಪರ್ಸನಲ್ ಲೋನ್ ಬೇಕಿದ್ರೆ ನೀವು ಸ್ಯಾಲರಿ ಸ್ಲಿಪ್ ಕೊಟ್ಟ ನಂತರ ನಿಮ್ಗೆ ಲೋನ್ ಎಂಬುದು ಇಮಿಡಿಯೇಟ್ ಆಗಿ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.